Without chanting in Alpavanka.
left bending. Breathe in, breathe out in right bending. Half, breathe out in half. Breathe in half, breathe out in half. Breathe in half, breathe out in half. Now anti-clockwise. Breathe in half, breathe out in half. Breathe in. Slowly breathe in shoulder and side. Alternate from slowly down. 1, 2, 3, 4. 1, 2, 3, 4. 1, 2, 3, 4. Breathe out and down. Clockwise. 2. ಎಡಗೈ ನಿಮ್ಮ ಬಲ ಎದೆಯ ಮೇಲೆ ನಿಮ್ಮ ದೃಷ್ಟಿ ಬಲ ಹಸ್ತದ ಕಡೆ. ಹೋಲ್ಡಿಂಗ್ ಟೈಮ್ ಸ್ಟಾರ್ಟ್. 1, 2, 3, 4, 5, 6, 7, 8, 9, 10. Breathe out inside. Opposite directions. Breathe out in come to first step. Holding time start. 1, 2, 3, 4, 5, 6, 7, 8, 9, 10. Start. 1, 2, 3, 4, 5, 6, 7, 8, 9, 10. Slowly breathing. ಕಾಲಿನ ಹೆಬ್ಬೆರಳಿನಿಂದ ಹಿಡಿದು ನಿಮ್ಮ ಕೈಯಿನ ಮುಂಗೋಲುಗಳವರೆಗೆ ಸಂಪೂರ್ಣವಾಗಿ ಬೆಳೆದಿರಬೇಕು. ಉತ್ತಮಗಿದ್ರೆ ಇಮಿಡಿ ಎತ್ತುವಂಥದ್ದು ಬೇಡ, ಸಾಧಕವಿದ್ರೆ ಇಮಿಡಿ ಎತ್ತಬಹುದು, ತೊಂದರೆ ಇಲ್ಲ. ಆ ಓಡಿಂಗ್ ಟೈಮ್ ಸ್ಟಾರ್ಟ್. 1, 2, 3, 4, 5, 6, 7, 8, 9, 10. Counting to deep. Namaskar. Holding time start. 1, 2, 3, 4, 5, 6, 7, 8, 9, 10. Slowly hands down in shoulder level. Turn your arm. Slowly hands down. After leg release. ಎಡಗಾಲನ್ನ ಬಲ ತೊಡೆಗೆ ತಾಗಿಸೋಣ. ಎರಡು ಕೈ ಭುಜದ ಸಮಾಂತರ, ಅಂಗೈ ಮೇಲ್ಮುಖ, ಉಸಿರು ತೆಗೆದುಕೊಳ್ಳುವ ಮೇಲೆ. ನಮಸ್ಕಾರ. ಹೋಲ್ಡಿಂಗ್ ಟೈಮ್ ಸ್ಟಾರ್ಟ್. 1, 2, 3, 4, 5, 6, 7, 8, 9, 10. ಇದು ಕೂಡ 2, 3, 4, 5, 6, 7, 8, 9, 1.
ಸಹಾಯ ಆಗ್ತದೆ. ಜೊತೆಗೆ ನಮ್ಮಲ್ಲಿರುವಂತಹ ಎಲ್ಲ ರೋಗ ರುಜಿನಗಳನ್ನ ಮತ್ತು ನೆಗೆಟಿವ್ ಥಾಟ್ಸ್ ಅನ್ನ ಸಹ ಹೊರ ಹಾಕಲಿಕ್ಕೆ ಇದೊಂದು ಸುಸಂದರ್ಭ. ರಾತ್ರಿ ನನಗೆ ಅನುಪಮ ಮೇಡಮ್ ಅವರು ಫೋನ್ ಮಾಡಿ ನಮ್ಮ ಒಂದು ಕಡೆಯಿಂದ ಒಂದು ಯೋಗ ತರಬೇತಿ ನಡೀತಾ ಇದೆ, ನಮ್ಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ, ದೇಹ ಮತ್ತು ಮನಸ್ಸನ್ನ ಹೇಗೆ ಒಟ್ಟುಗೂಡಿಸ್ಬೋದು, ಯೋಗ ಅಕಾಡೆಮಿಯವರಿಗೆ ಎಲ್ರಿಗೂ ಸಹ ಇಲ್ಲಿ ಭಾಗವಹಿಸಿದಂತ ಎಲ್ರಿಗೂ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಈ ಒಂದು ನಮ್ಮ ಭೋಗನಂದೀಶ್ವರನ ಒಂದು ಆವರಣದಲ್ಲಿ ನಡೀತಕ್ಕಂತಹ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥವರೆಲ್ಲ ಎಲ್ಲರನ್ನೂ ಸಹ ರಾಜ್ಯಗಳಲ್ಲಿ ವಿತರಿಸಲು ಬಂದಿರತಕ್ಕಂತಹ ನನ್ನ ಸನ್ಮಿತರು ಲೋಕೇಶ್ ಅವರು ಮತ್ತು ಅವರ ತಂಡ ಇಲ್ಲಿ ನಮ್ಮ ಒಂದು ಯೋಗದಲ್ಲಿ. ನಮಸ್ತೆ, ಎಲ್ಲರಿಗೂ ಅಂತಾರಾಷ್ಟ್ರೀಯ 12ನೇ ಯೋಗ ದಿನಾಚರಣೆಗೆ ಸ್ವಾಗತ ಸುಸ್ವಾಗತ. ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಆದ ನರೇಂದ್ರ ಮೋದಿ ಅವರು 2014ನೇ ಇಸ್ವಿಯಲ್ಲಿ ಇಡೀ ವಿಶ್ವಕ್ಕೆ ಲೋಕಾರ್ಪಣೆ ಮಾಡಿದ್ದಾರೆ. ಯೋಗ ಅಂದರೆ ಜೋಡಿಸುವುದು ಎಂದರ್ಥ. ಯೋಗ ಎಂಬುದು ಯುಜ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಯೋಗ ಜೋಡಿಸುವುದು ಅಂದರೆ ಆತ್ಮವನ್ನ ಪರಮಾತ್ಮದೊಂದಿಗೆ ಜೋಡಿಸುವುದು ಎಂದರ್ಥ. ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಯೋಗದ ಬಗ್ಗೆ ಉಲ್ಲೇಖ ಆಗಿದೆ. ಯೋಗ 4 ಪಾದಗಳಿದೆ. ಅದರಲ್ಲಿ ಸಾಧನಾ ಪಾದ, ಸಮಾಧಿ ಪಾದ, ವಿಭೂತಿ ಪಾದ, ಕೈವಲ್ಯ ಪಾದ. ಅದರಲ್ಲಿ ಸಾಧನಾ ಪಾದದಲ್ಲಿ 29ನೇ ಸೂತ್ರದಲ್ಲಿ ಯೋಗದ ಬಗ್ಗೆ ಉಲ್ಲೇಖ ಆಗಿದೆ. ಯೋಗ ಅಂದರೆ ಅಷ್ಟಾಂಗ ಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಮತ್ತು ಧ್ಯಾನ, ಸಮಾಧಿ. ಈ ಯಮ ನಿಯಮ ಇಲ್ಲದಿದ್ದು ಆಸನಗಳ ಮಾಡಿದ್ರೆ ಅದು ನಮಗೆ ಆಸನಗಳು ಸಿದ್ಧಿ ಆಗೋದಿಲ್ಲ. ಯಮ ನಿಯಮ ವೆರಿ ಇಂಪಾರ್ಟೆಂಟ್. ಶುಚಿತ್ವ, ಸುಳ್ಳು ಹೇಳದೇ ಇರುವಂತದ್ದು, ಕಳ್ಳತನ ಮಾಡದೇ ಇರುವಂತದ್ದು, ಮೋಸಕ್ಕೆ ಒಳಗಾಗುವಂಥದ್ದು ಆಗದೇ ಇರುವಂಥದ್ದು, ಅದೆಲ್ಲವೂ ಯಮ ನಿಯಮ ನೋಡ್ಕೊಳ್ಳುತ್ತೆ. ಅದು ಆದ ಮೇಲೆ ಬರುವಂಥದ್ದು ಆಸನಗಳು ಮಾಡುವುದರಿಂದ ದೇಹ ಗಟ್ಟಿಮುಟ್ಟಾಗಿರುತ್ತದೆ. ದೇಹವನ್ನ ಸದೃಢವಾಗಿಟ್ಕೊಳ್ಬಹುದು. ಯಾವುದೇ ಕಾಯಿಲೆಗೆ ತುತ್ತ ಆಗದಿದ್ದಾಗೆ ನೋಡ್ಕೊಳ್ಬಹುದು. ಪ್ರಾಣಾಯಾಮ ನಮ್ಮ ಅಂತಃಶುದ್ಧಿಯನ್ನ ಮಾಡುವಂಥದ್ದು. ಅಂತಃಶುದ್ಧಿ ಹೊರಗಡೆ ಪ್ರಪಂಚದಲ್ಲಿ ಹೇಗೆ ನಾವು ಶುದ್ಧಿ ಮಾಡ್ಕೊಳ್ತೀವೋ ಹಾಗೆ ಪ್ರಾಣಾಯಾಮದ ಮುಖಾಂತರ ನಮ್ಮ ದೇಹದಲ್ಲಿ ನಾವು ಹೇಗೆ ಹೊರಗಡೆ ಸೋಪುಗನೆಲ್ಲ ಹಾಕ್ತಿವೋ ಹಾಗೆ ಒಳಗಡೆ ಪ್ರಾಣಾಯಾಮ ಮಾಡುವುದರಿಂದ ಅದು ಶುದ್ಧಿ ಆಗ್ತಾ ಹೋಗುತ್ತೆ. ಆ ಶುದ್ಧಿ ಮಾಡುವುದರಿಂದ ನಾವು ಆತ್ಮವನ್ನ ಪರಮಾತ್ಮದೊಂದಿಗೆ ಜೋಡಿಸಬಹುದು ಎಂದು ಅರ್ಥ. ಹಾಗಾಗಿ ತಾವೆಲ್ಲರೂ ಈ ನಂದಿ ಗ್ರಾಮದಲ್ಲಿ ಬಂದು, ಈ ಸನ್ನಿಧಾನದಲ್ಲಿ ಬಂದು, ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡ್ಲಿಕ್ಕೆ ತಾವೆಲ್ಲ ಸಾಕ್ಷಿಭೂತರಾಗಿದ್ದೀರಿ. ಅದಕ್ಕಾಗಿ ಮಗದೊಮ್ಮೆ ನಮ್ಮ ವಾಯುಪುತ್ರ ಯೋಗ ಅಕಾಡೆಮಿ ಮತ್ತು ಸಹಜ ಅಷ್ಟಾಂಗ ಯೋಗ ಕುಟುಂಬ ಹಾಗೂ ನಮ್ಮ ಸರ್ಕಾರಿ ಶಾಲೆಯ ಮುಖಾಂತರ ತಮ್ಮೆಲ್ಲರಿಗೂ ಮಗದೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಜೈ ಗುರುದೇವ್. ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಈ ದಿನ ನಮ್ಗೆ ಇದೊಂದು ಸದವಕಾಶ. ಎಲ್ಲರೂ ಯೋಗ ಅಂದ್ರೆ ಆತ್ಮ, ದೇಹ, ಮನಸ್ಸಿನ ವಿಕಾಸಕ್ಕೆ ಒಂದು ಸುಲಭ ಸಾಧನ. ಜೈ ಗುರುದೇವ್. ಶಶಿಕಲಾ, ಸಹಜ ಅಷ್ಟಾಂಗ ಯೋಗ ಸಂಸ್ಥಾಪಕರಾದ ಅಶ್ವತ್ಥಪ್ಪ ಗುರುಜಿ ಅವರ ಧರ್ಮಪತ್ನಿ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಎಲ್ಲರಿಗೂ. ವಸುದೈವ ಕುಟುಂಬಂ ಅಂತ ನಮ್ಮ ಮೋದಿಜಿಯವರು ಸ್ಟಾರ್ಟ್ ಮಾಡಿದ್ದಾರೆ. ಇಂದಿನ ಜನರೇಷನ್ ಅಲ್ಲಿ ಯೋಗ ತುಂಬಾ ಉತ್ತಮವಾಗಿದೆ. ಎಲ್ಲರೂ ಅದನ್ನ ಇವಾಗ ಅಳವಡಿಸ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾ ಇರೋದು ತುಂಬಾ ಖುಷಿಯಾದ ಸಂಗತಿಯಾಗಿದೆ. ನಮ್ಮ ವಾಯುಪುತ್ರ ಯೋಗ ಅಕಾಡೆಮಿ ಮಂಚನಬೆಲೆಯಲ್ಲಿತ್ತು. ಅದನ್ನ ಚಿಕ್ಕಬಳ್ಳಾಪುರಕ್ಕೆ ತಂದು ಅದನ್ನ ಎಕ್ಸ್ಟೆಂಡ್ ಮಾಡಿ ನಂದಿ ಗ್ರಾಮದಲ್ಲೂ ಸಹ ಮಹಿಳೆಯರಿಗೋಸ್ಕರ ಒಂದು ಬ್ಯಾಚ್ ಅನ್ನ ಓಪನ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ಓಪನ್ ಮಾಡಿದೀವಿ. ಇದೇ ರೀತಿ ನಮ್ಮ ಶಾಖೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಓಪನ್ ಆಗ್ಲಿ. ಮಹಿಳೆಯರಿಗೆ ತುಂಬಾ ಅವಶ್ಯಕತೆ ಇದೆ ಯೋಗ ಅನ್ನೋದು. 40 ವಯಸ್ಸಿನ ನಂತರ ತುಂಬಾ ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ. ಸೊ ಅದೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಪ್ರತಿದಿನ ಯೋಗಾಭ್ಯಾಸವನ್ನ ಮಾಡೋಣ. ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ. ಜೈ ಕರ್ನಾಟಕ, ಜೈ. ಶ್ರೀನಿವಾಸ್ ಆರ್ ಅಂತ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ಪುರಾಣ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇವಾಲಯದ ಆವರಣದಲ್ಲಿ 21ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಶ್ರೀ ವಾಯುಪುತ್ರ ಯೋಗಾಸನ ಸಂಸ್ಥೆಯ ಒಂದು ಸಹಯೋಗದೊಂದಿಗೆ
ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯ ಎಲ್ಲಾ ಮಕ್ಕಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ದಿನ ನಾವು ಈ ಒಂದು ನಂದಿ ದೇವಾಲಯದ ಆವರಣದಲ್ಲಿ ಯೋಗ ಅಭ್ಯಾಸವನ್ನ ಇಲ್ಲಿ ಕೈಗೊಂಡಿದ್ದೇವೆ. ಈ ಯೋಗಾಭ್ಯಾಸದಿಂದ ಮಕ್ಕಳಲ್ಲಿ ಆರೋಗ್ಯದ ಒಂದು ನಿಯಮಗಳನ್ನು ಹೇಗೆ ಆರೋಗ್ಯ ಉತ್ತಮವಾಗಿರ್ಬೇಕಾದ್ರೆ ಯೋಗದ ಒಂದು ಅಭ್ಯಾಸಗಳನ್ನು ಹೇಗೆ ರೂಢಿಸ್ಕೋಬೇಕು ಅಂತಕ್ಕಂಥ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಈ ದಿನ ಆ ವಾಯುಪುತ್ರ ಯೋಗಾಭ್ಯಾಸ ಕೇಂದ್ರದವರು ನಮ್ಮ ಮಕ್ಕಳಿಗೆ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿಕೊಟ್ಟಂತವ್ರು ಎಲ್ಲರಿಗೂ ಕೂಡ ನಮ್ಮ ಎಲ್ಲಾ 3 ಶಾಲೆಗಳ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದಂತ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಎಲ್ಲರಿಗೂ ಶುಭೋದಯ. ನಾನು ಮೀರಾ ಎಸ್ ಅಂತ, ಸರ್ಕಾರಿ ಪ್ರೌಢಶಾಲೆ ನಂದಿಯ ಮುಖ್ಯ ಶಿಕ್ಷಕಿ. ಇಂದು 12ನೇ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ನಂದಿಯ ಪುರಾಣ ಪ್ರಸಿದ್ಧ ಶ್ರೀ ಯೋಗನಂದೀಶ್ವರ ಭೋಗನಂದೀಶ್ವರ ದೇವಾಲಯದ ಆವರಣದಲ್ಲಿ ಶ್ರೀ ವಾಯುಪುತ್ರ ಯೋಗ ತರಬೇತಿ ಸಂಸ್ಥೆಯ ವತಿಯಿಂದ ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಉರ್ದು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳೆಲ್ಲರಿಗೂ ಹಾಗೂ ನಂದಿಯ ಗ್ರಾಮಸ್ಥರಿಗೂ ಈ ಯೋಗ ದಿನಾಚರಣೆಯ ಜಾಗೃತಿ ಮೂಡಿಸುತ್ತಾ ಆಚರಣೆಗೆ ಸಹಕರಿಸಿದಂತಹ ಶ್ರೀ ವಾಯುಪುತ್ರ ಯೋಗ ಸಂಸ್ಥೆಗೆ ಧನ್ಯವಾದಗಳು. ಹಾಗೂ ಮನಸ್ಸು, ದೇಹ, ಆತ್ಮ ಈ ಪರಿಸರದೊಂದಿಗೆ ಯೋಗಿಸಿ ಸಂಯೋಗಿಸಿ ನಾವೆಲ್ಲರೂ ಉತ್ತಮ ಆರೋಗ್ಯವನ್ನ ಪಡೆಯೋಣ. ಇದಕ್ಕಾಗಿ ಸರ್ವರಿಗೂ ಧನ್ಯವಾದಗಳು, ಅಭಿನಂದನೆಗಳು.